ಅರ್ಜಿ ಹಾಕಿದ ಬಳಿಕ ಲೋಕ ಎಫ್ಐಆರ್. ಹೈಕೋರ್ಟ್ ಪೀಠಕ್ಕೆ ಮಣಿಂದರ್ ಸಿಂಗ್ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಈಗ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆಗ್ತಾ ಇದೆಯಲ್ಲ, ಹೈಕೋರ್ಟ್ನಲ್ಲಿ ಈಗ ಸಿಬಿಐಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ದೂರುದಾರರು. ಮತ್ತೊಂದು ಕಡೆ ಇವತ್ತು ಲೋಕಾಯುಕ್ತ ವರದಿ ಸಲ್ಲಿಕೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ ಬಳಿಕ ಲೋಕ ಎಫ್ಐಆರ್ ಆಗಿದ್ದು, ಹೈಕೋರ್ಟ್ ಪೀಠಕ್ಕೆ ಮಣಿಂದರ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 26ರಂದು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ವಾದವನ್ನ ಮಾಡ್ತಿದ್ದಾರೆ. ಎಫ್ಐಆರ್ ದಾಖಲಿಸಿದ 1 ಗಂಟೆ ಒಳಗೆ ಅರ್ಜಿಯನ್ನ ಹಾಕ್ತಾರೆ. ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಗೆ ಕೇಳ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ದುಷ್ಯಂತ್ ದವೆ ಅವರು ಕೇಳ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ನಡತೆಯನ್ನ ಕೋರ್ಟ್ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕು, ಅದನ್ನ ಗಮನಿಸಬೇಕು. ದೇವರಾಜ್ ಪರ ವಕೀಲ ದುಷ್ಯಂತ್ ದವೆ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯದ ನಿಗಾದಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳಿ ಅರ್ಜಿದಾರರು ಕೋರ್ತಾರೆ. ಹಾಗಾದ್ರೆ ಏನಿದು? ಸಾಮಾಜಿಕ ಕಾರ್ಯಕರ್ತರಿಂದ ಯಾವ ರೀತಿಯ ಕೋರಿಕೆ ಇದು? ಇದು ಬೇಜವಾಬ್ದಾರಿ ಮನವಿಯಾಗಿದೆ ಅಂತ ಹೇಳಿ ದವೆ ವಾದವನ್ನ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಹಿನ್ನೆಲೆಯನ್ನ ನೀವು ಗಮನಿಸಬೇಕು. ಸ್ನೇಹಮಯಿ ಕೃಷ್ಣ ಒಬ್ಬ ಪತ್ರಕರ್ತ, ಸಿನಿಮಾ ನಿರ್ಮಾಪಕ ಕೂಡ ಹೌದು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. 20 ವರ್ಷಗಳ ಕಾಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನ್ಯಾಯಾಲಯ ಸಾರ್ವಜನಿಕ ಹಿತಾಸಕ್ತಿಗೆ ಇಲ್ಲಿ ಆದ್ಯತೆಯನ್ನ ಕೊಡಬೇಕು, ಖಾಸಗಿ ಲಾಭಗಳ ಅರ್ಜಿಯನ್ನ ಪರಿಗಣಿಸಬಾರ್ದು ಅಂತ ಹೇಳಿ ದುಷ್ಯಂತ್ ದವೆ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಸಾರ್ವಜನಿಕ ಹಿತಾಸಕ್ತಿಯ ಬದಲಾಗಿ ವೈಯಕ್ತಿಕ ಹಿತಾಸಕ್ತಿ ಇಲ್ಲಿ ಕಾಣಿಸ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿಗೆ ಇಲ್ಲಿ ಆದ್ಯತೆ ಕೊಡಬೇಕು ಇಲ್ಲಿ ನ್ಯಾಯಾಲಯಗಳು. ಅದನ್ನ ಬಿಟ್ಟು ಯಾರಿಗೋ ಖಾಸಗಿ ಲಾಭ ಆಗುತ್ತೆ ಅಥವಾ ವೈಯಕ್ತಿಕ ಹಿತಾಸಕ್ತಿಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತಹ ಅರ್ಜಿಯನ್ನೇ ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಕೋರ್ಟು ಅನ್ನುವಂತಹ ಹೇಳಿಕೆಯನ್ನ ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನು ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲಿ ನನ್ನ ಭೂಮಿ ಕ್ರಯ ಮಾಡಿರೋದನ್ನ ಪ್ರಶ್ನಿಸುವುದಕ್ಕೆ ಅವರು ಯಾರು? ಅದನ್ನ ಪ್ರಾಧಿಕಾರ ಅಥವಾ ಅಧಿಕಾರಿಗಳು ಕೇಳಬೇಕು. ಅದನ್ನ ಬಿಟ್ಟು ಇವರು ಯಾರು? ನನ್ನ ಭೂಮಿ ಕ್ರಯ ಮಾಡೋದನ್ನ ಪ್ರಶ್ನೆ ಮಾಡೋದಕ್ಕೆ ಅವರಿಗೆ ಯಾವ ರೈಟ್ಸ್ ಇದೆ? ಪ್ರಾಧಿಕಾರನ ಅಥವಾ ಅಧಿಕಾರಿಗಳ? ಅವರು ಪ್ರಾಧಿಕಾರ ಅಥವಾ ಅಧಿಕಾರಿಗಳು ಕೇಳಿದ್ರೆ ಉತ್ತರ ಕೊಡಬಹುದು ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ದಾರೆ. ಪ್ರಕರಣ ದಾಖಲಿಸಿರುವ ಏಕೈಕ ಕಾರಣಕ್ಕಾಗಿಯೇ ಅರ್ಜಿಯನ್ನ ವಜಾಗೊಳಿಸಬೇಕು. ಸಿಬಿಐ ತನಿಖೆಗೆ ಕೊಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ? ಸಿಬಿಐ ತನಿಖೆಗೆ ವಹಿಸುವ ಕುರಿತು ಆಗ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳ್ತಾರೆ. ದೇವರಾಜ್ ಪರ ವಕೀಲ ದುಷ್ಯಂತ್ ದವೆಗೆ ಜಡ್ಜ್ ನಾಗಪ್ರಸನ್ನ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ನೀವು ನಿಮ್ಮ ಅಭಿಪ್ರಾಯ ಏನು? ಸಿಬಿಐ ತನಿಖೆಗೆ ಕೊಡಬೇಕಾ ಬೇಡವಾ? ಇದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ನೀವು ಏನು ಹೇಳ್ತೀರಿ ಇದಕ್ಕೆ? ಸಿಬಿಐ ತನಿಖೆಗೆ ವಹಿಸುವ ಕುರಿತಂತೆ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾರೆ. ದೇವರಾಜ್ ಪರ ವಕೀಲರಾಗಿರುವ ದುಷ್ಯಂತ್ ದವೆ ಅವರಿಗೆ ನ್ಯಾಯಾಧೀಶರಾಗಿರುವ ನಾಗಪ್ರಸನ್ನ ಅವರು ಲೋಕಾಯುಕ್ತ ತನಿಖೆಗೆ ನೀಡಬೇಕು ಅನ್ನುವಂತಹ ಕೋರಿಕೆಯನ್ನ ಈಗಾಗಲೇ ಕೋರ್ಟ್ ಪುರಸ್ಕರಿಸಿದೆ. ಸೊ ಇದೀಗ ಯಾವಾಗ ಲೋಕಾಯುಕ್ತ ತನಿಖೆ ಆಗ್ಲಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡುತ್ತೋ ಅವತ್ತಿನ ದಿನನೇ ಇವರು ಸಿಬಿಐ ತನಿಖೆಗೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಏಕಾಏಕಿ ಸಿಬಿಐ ತನಿಖೆಗೆ ಕೋರಿದ್ದಾರೆ ಅಂತ ಹೇಳಿ ದವೆ ವಾದವನ್ನ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ದೂರುದಾರರ ಉದ್ದೇಶ ಏನು? ಇವರ ಉದ್ದೇಶ ಆರೋಪಿಗಳನ್ನ ದೋಷಿಗಳನ್ನಾಗಿಸೋದಷ್ಟೇ ಇವರಿಗೆ ಇರುವಂತಹ ಒಂದು ಉದ್ದೇಶ, ಅದರ ಹಿಂದಿರುವಂತಹ ಒಂದು ಹಿತಾಸಕ್ತಿ ಅಂತ ಹೇಳ್ತಾರೆ. ಸ್ನೇಹಮಯಿ ಕೃಷ್ಣ ಅವರ ಇಂತಹ ಉದ್ದೇಶಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು, ಸಿಬಿಐ ತನಿಖೆಗೆ ವಹಿಸಬಾರ್ದು ಅಂತ ಹೇಳಿ ದುಷ್ಯಂತ್ ದವೆ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರಂತಹ ನಾಗಪ್ರಸನ್ನ ಅವರು ಕೇಳ್ತಾರೆ, ಆಯ್ತು ನಿಮ್ಮ ವಿಚಾರ ಏನು, ನಿಮ್ಮ ಅಭಿಪ್ರಾಯ ಏನು? ಈಗ ಸಿಬಿಐಗೆ ಕೊಡಬೇಕಾ ಬೇಡವಾ ಅದನ್ನ ಹೇಳಿ. ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಿಬಿಐಗೆ ಕೊಡಬಾರ್ದು ಅನ್ನುವ ಕಾರಣಕ್ಕಾಗಿಯೇ ನಾವು ಹೇಳ್ತಾ ಇರೋದು. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಉದ್ದೇಶ ಇದೆ, ಅದರ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ, ಬೇರೆಯದ್ದೇ ಹಿತಾಸಕ್ತಿ ಇದೆ. ಹಾಗಾಗಿ ಇಂತಹ ಒಂದು ಉದ್ದೇಶಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು, ಸಿಬಿಐ ತನಿಖೆಗೆ ವಹಿಸಬಾರ್ದು ಅಂತ ಹೇಳಿ ದುಷ್ಯಂತ್ ದವೆ ಅವರು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಈಗಾಗಲೇ ಅವರು ವಾದವನ್ನ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಅಂಶಗಳನ್ನ ಹೇಳ್ತಾರೆ.
ದುಷ್ಯಂತ್ ದವೆ ಅವರ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ನೇರವಾಗಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ವಿಚಾರವನ್ನೇ ಇಟ್ಟುಕೊಂಡು ಅವರ ಹಿನ್ನೆಲೆಯನ್ನ ಗಮನಿಸಿ ಅಂತ ಹೇಳುತ್ತೆ. ಆಮೇಲೆ ಅವರಲ್ಲಿ ಇರುವಂತಹ ಅದರ ಉದ್ದೇಶ ಏನು ಅಂತ ಹೇಳುತ್ತೆ. ಅಲ್ಲಿ ಅದರ ಹಿಂದೆ ಯಾವೆಲ್ಲ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ ಅನ್ನೋದನ್ನ ಕೂಡ ನ್ಯಾಯಾಲಯದ ಮುಂದೆ ಈಗ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಅದನ್ನು ಮನದಟ್ಟು ಮಾಡುವಂತಹ ಪ್ರಯತ್ನವನ್ನ ಈಗ ದುಷ್ಯಂತ್ ದವೆ ಅವರು ಮಾಡ್ತಾ ಇದ್ದಾರೆ. ಅವೆಲ್ಲ ಹೇಳಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, ಈಗ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿದ ದಿನವೇ ಅವರು ಹೈಕೋರ್ಟ್ಗೆ ಸಿಬಿಐ ತನಿಖೆ ಕೋರಿ ಅರ್ಜಿಯನ್ನ ಹಾಕ್ತಾರೆ ಅಂತ ನೀವು ಹೇಳ್ತೀರಿ, ಅದರ ಹಿಂದೆ ಬೇರೆ ಉದ್ದೇಶ ಇದೆ ಅಂತ ಹೇಳ್ತಾ ಇದ್ದೀರಿ. ಆಯ್ತು, ನಿಮ್ಮ ಅಭಿಪ್ರಾಯ ಏನು ಈ ವಿಚಾರದಲ್ಲಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳು, ಇದರ ಹಿಂದಿರುವಂತಹ ಉದ್ದೇಶಗಳು, ಯಾವುದೇ ರೀತಿಯಾದಂತಹ ಇಂತಹ ಉದ್ದೇಶಗಳನ್ನು ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಬಾರ್ದು, ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತಹ ಒಂದು ವಾದವನ್ನ ಮಾಡ್ತಾನೆ. ಹೇಳ್ತಾರೆ ದುಷ್ಯಂತ್ ದವೆ ಅವರು, ಯಾವುದೇ ಕಾರಣಕ್ಕೂ ಸಿಬಿಐಗೆ ಇದನ್ನ ಕೊಡಬಾರ್ದು. ಇವ್ರು ಯಾರು ಹೇಳಿ? ದೇವರಾಜ್ ಪರ ವಕೀಲರು. ದೇವರಾಜ್ ನಿಮಗೆ ಗೊತ್ತಿರುವಂತಹದ್ದು ಭೂಮಿಯ ಮಾಲೀಕರು. ಸೊ ಭೂಮಿಯ ಮಾಲೀಕರಾಗಿರುವಂತಹ ದೇವರಾಜ್ ಪರ ವಕೀಲರು ದುಷ್ಯಂತ್ ದವೆ ಅವರು ಈಗ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐಗೆ ಕೊಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಹಿನ್ನೆಲೆ, ಅವರು ಯಾವುದರ ಹಿಂದಿರುವಂತಹ ಉದ್ದೇಶಗಳು, ಲೆಕ್ಕಾಚಾರಗಳು, ಯಾವ ರೀತಿಯ ಹಿತಾಸಕ್ತಿ ಇದರಲ್ಲಿ ಅಡಗಿದೆ, ಇವೆಲ್ಲವನ್ನ ಕೂಡ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಕಾರಣ 20 ವರ್ಷ ಆಯಿತು ಈ ಒಂದು ಘಟನೆ ಆಗಿ, ಅಥವಾ ಈ ಒಂದು ಸೈಟ್ಗಳನ್ನು ತಗೊಂಡು ಅಥವಾ ಅದನ್ನು ಕೊಟ್ಟು. ಆದರೆ ಇಷ್ಟು ದಿನಗಳ ಕಾಲ ಇವರು ಏನು ಮಾಡಿದ್ರು? ಹಾಗಾದ್ರೆ ಯಾಕೆ ಸುಮ್ಮನಿದ್ರು ಇಂತಹ ಸಂದರ್ಭದಲ್ಲಿ? ಆಗ ಇವರಿಗೆ ಇಲ್ಲೆಲ್ಲ ಲೋಪ ಆಗಿದೆ, ತಪ್ಪಾಗಿದೆ ಅನ್ನೋದು ಗೊತ್ತಾಗ್ಲಿಲ್ವಾ? ಆವಾಗ ಪ್ರಭಾವದ ವಿಚಾರ ಬರಲಿಲ್ವಾ? ಇದೀಗ ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ. ಇದರ ಹಿಂದೆ ಅವರ ವೈಯಕ್ತಿಕ ಹಿತಾಸಕ್ತಿ ಇದೆ. ಸಿದ್ದರಾಮಯ್ಯ ಅವರನ್ನ ಅಥವಾ ಮುಖ್ಯಮಂತ್ರಿಗಳನ್ನ ಮುಜುಗರಕ್ಕೆ ಮಾಡಬೇಕು ಅನ್ನುವಂತಹ ಉದ್ದೇಶ ಇದೆ. ಯಾವುದಾದ್ರೂ ನಿಟ್ಟಿನಲ್ಲಿ ಆರೋಪಿಗಳನ್ನ ದೋಷಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ಹಿತಾಸಕ್ತಿ ಇದರ ಹಿಂದೆ ಕಾಣಿಸ್ತಾ ಇದೆ ಅಂತ ಹೇಳಿ ದುಷ್ಯಂತ್ ದವೆ ಅವರು ವಾದವನ್ನ ಮಾಡ್ತಾರೆ. ದೇವರಾಜ್ ಪರ ವಕೀಲರು ದುಷ್ಯಂತ್ ದವೆ ಅವರು ವಾದವನ್ನ ಮಾಡ್ತಾ ಅನೇಕ ವಿಚಾರಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಇಲ್ಲಿ ಏನೇನಾಗಿದೆ ಇಲ್ಲಿವರೆಗೂ ಲೋಕಾಯುಕ್ತ ತನಿಖೆ ಯಾವ ರೀತಿಯಾಗಿ ಆಗಿತ್ತು, ವರದಿ ಈಗ ಸಲ್ಲಿಕೆ ಆಗಿದೆ, ಇಂತಹ ಸಮಯದಲ್ಲಿ ಯಾರ್ಯಾರ ವಿಚಾರಣೆ ಆಗಿದೆ, ಇಲ್ಲಿ ಎಲ್ಲೂ ಕೂಡ ಪ್ರಭಾವಕ್ಕೆ ಒಳಪಟ್ಟಿಲ್ಲ ಅಧಿಕಾರಿಗಳು, ಯಾವರ ಪ್ರಭಾವಕ್ಕೂ ಕೂಡ ಮಣಿಯದೆ ತನಿಖೆಯನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಯಾರು ಅರ್ಜಿದಾರರಿದಾರಲ್ಲ, ಯಾರು ದೂರನ್ನ ಸಲ್ಲಿಸಿದ್ದಾರಲ್ಲ, ಅವರ ಬಗ್ಗೆನೇ ಅನುಮಾನ ಇದೆ, ಅವರ ನಡತೆಯ ಬಗ್ಗೆ ಅನುಮಾನ ಇದೆ ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಈಗ ದೇವರಾಜ್ ಪರ ವಕೀಲರು ಕೇಳ್ತಾರೆ, ಅಂದ್ರೆ ದೇವರಾಜ್ ಅವರು ಇಲ್ಲಿ ಭೂಮಿಯ ಒಡೆಯರಲ್ವಾ, ಸೊ ನನ್ನ ಭೂಮಿ ಕ್ರಯ ಮಾಡಿರೋದನ್ನ ಪ್ರಶ್ನಿಸೋದಕ್ಕೆ ಅವ್ರು ಯಾರು? ಅವರೇನಾದ್ರೂ ಅಧಿಕಾರಿಗಳಾಗಿದ್ದಾರಾ ಅಥವಾ ಅವರೇನಾದ್ರೂ ಪ್ರಾಧಿಕಾರದವರ? ಈ ಕ್ರಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡೋದಕ್ಕೆ ಅವರಿಗೆ ಏನು ಅಧಿಕಾರ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನ್ಯಾಯಾಧೀಶರ ಮುಂದೆ ಕೇಳ್ತಾ ಇದ್ದಾರೆ. ಈಗ ಕೇಸ್ ದಾಖಲಿಸಿದಾರಪ್ಪ ಅವರು ಅನ್ನುವಂತಹ ಏಕೈಕ ಕಾರಣಕ್ಕಾಗಿಯೇ ಅರ್ಜಿಯನ್ನ ವಜಾಗೊಳಿಸಬೇಕು. ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಆಗಿ ತನಿಖೆ ಕೂಡ ಆಗಿದೆ. FIR ದಾಖಲಿಸಿರುವಂತಹ 1 ಗಂಟೆ ಒಳಗೆ ಇವರು ಅರ್ಜಿಯನ್ನ ಹಾಕ್ತಾರೆ, ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೇಳ್ತಾರೆ. ಅದು ಹೇಗೆ ಕೇಳ್ತಾರೆ? ಹಾಗಾದ್ರೆ FIR ಆದ 1 ಗಂಟೆ ಒಳಗೆ ಇವರು ಕೇಳ್ತಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ತನಿಖೆ ಆಗದೆ ಹೇಗೆ ಇವರು ಕೋರ್ಟ್ ಮೊರೆ ಹೋಗ್ತಾರೆ? ಸಿಬಿಐಗೆ ಕೊಡಬೇಕು ಅಂತೇಳಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ನಡತೆಯನ್ನ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿ ದೇವರಾಜ್ ಪರ ವಕೀಲರಾಗಿರುವ ದುಷ್ಯಂತ್ ದವೆ ಅವರು ವಾದವನ್ನ ಮಾಡ್ತಾರೆ. ಮತ್ತೆ ಪ್ರಮುಖವಾಗಿ ಅವರ ವಾದ, ಇಡೀ ಒಂದು ಈ ಪ್ರಕರಣ ಇದೆಯಲ್ಲ, ಅದು ಈ ಪ್ರಕರಣದಲ್ಲಿ ಅನ್ವಯಿಸೋದಿಲ್ಲ. ಈ ಹಿಂದೆ ಏನೇನಾಗಿತ್ತು, ಏನಾಗಿದೆ, ಇದರಲ್ಲಿ ಯಾರ್ಯಾರ ಲೋಪ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾರೆ. ಇದರ ಪ್ರಕರಣದಲ್ಲಿ ಅನ್ವಯಿಸುವುದಿಲ್ಲ. 2004ರಲ್ಲೇ ನನ್ನ ಕಕ್ಷಿದಾರರು ನನ್ನ ಭೂಮಿಯನ್ನ ಮಾರಿದ್ದಾರೆ. ಕಕ್ಷಿದಾರನ ಒಂದು ವಾದವನ್ನ ಆಲಿಸಬೇಕಾಗಿತ್ತು, ಅದು ಕೂಡ ಆಲಿಸದೇನೆ ಇಲ್ಲಿ ತನಿಖೆಗೆ ಆದೇಶಿಸಲಾಗಿದೆ. ರಾಜ್ಯಪಾಲರು ದೇವರಾಜು ಅವರ ವಾದವನ್ನೇ ಆಲಿಸಿಲ್ಲ. ರಾಜ್ಯಪಾಲರು ನೇರವಾಗಿ ತನಿಖೆಗೆ ಅಲ್ಲಿ ಹೇಳ್ತಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ. ಅಟ್ಲೀಸ್ಟ್ ಉಳಿದವರ ಪಾತ್ರ ಏನು, ಅವರ ವಾದ ಏನು, ಅವರ ಅಭಿಪ್ರಾಯ ಏನು, ಅದ್ಯಾವುದನ್ನ ಕೂಡ ರಾಜ್ಯಪಾಲರು ಇಲ್ಲಿ ಆಲಿಸುವಂತಹ ಕೇಳುವಂತಹ ಒಂದು ಪರಿಸ್ಥಿತಿಯೇ ನಿರ್ಮಾಣ ಆಗಲಿಲ್ಲ. ಕೇಳಲೇ ಇಲ್ಲ. ಅವರು ಕೇವಲ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟರು, ಇಮಿಡಿಯೇಟ್ ಆಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನ್ನುವಂತಹ ವಿಚಾರವನ್ನ ಇಲ್ಲಿ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಇನ್ನು ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆನೇ ಈಗ ನ್ಯಾಯಾಲಯದಲ್ಲಿ ದುಷ್ಯಂತ್ ದವೆ ಅವರು ವಾದವನ್ನ ಮಾಡ್ತಾ ಇರೋದು.
ಅವರ ಅರ್ಜಿ ಹಾಕಿದ ದಿನ ಆಗಿರ್ಬೋದು, ಹಾಕಿದಂತಹ ರೀತಿ ಆಗಿರ್ಬೋದು, ಅವರು ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ, ಅವರ ಹಿನ್ನೆಲೆ ಏನು ಅನ್ನೋದನ್ನ ಕೋರ್ಟಲ್ಲಿ ಗಮನಿಸಬೇಕು. ಅವರೊಬ್ಬ ಪತ್ರಕರ್ತ, ಜೊತೆಗೆ ಸಿನಿಮಾ ನಿರ್ದೇಶಕ, ನಿರ್ಮಾಪಕ ಅನ್ನುವಂತಹ ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ದೊಡ್ಡ ಭ್ರಷ್ಟಾಚಾರ ಅಂತ ಈ ಪ್ರಕರಣವನ್ನ ಸ್ನೇಹಮಯಿ ಕೃಷ್ಣ ಅವರು ಬಿಂಬಿಸ್ತಾ ಇದ್ದಾರೆ. ಸಿಬಿಐಗೆ ಕೊಡಲೇಬೇಕು ಅನ್ನುವ ರೀತಿಯಲ್ಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹಾಗಾದ್ರೆ ಇದರ ಹಿಂದೆ ಏನಿದೆ, ಯಾವ ಉದ್ದೇಶ ಇದೆ? ಅರ್ಜಿದಾರರು ಉದ್ದೇಶ ಪೂರ್ವಕವಾಗಿ ಕೇಸನ್ನ ಹಾಕಿದ್ದಾರೆ. ಹಾಗಾದ್ರೆ ಈಗ 10 ರಿಂದ 20 ವರ್ಷಗಳ ಇಂದನೂ ಕೂಡ ಈ ಒಂದು ವಿಚಾರ ಗೊತ್ತಿದೆಯಲ್ಲ, ಯಾಕೆ ಸುಮ್ಮನಿದ್ರಾಗ? ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದ್ರು? ವಿಶೇಷ ಕೋರ್ಟ್ನಲ್ಲಿ ಲೋಕ ತನಿಖೆಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈಗ ಅವರು ಮಾಡ್ತಾ ಇರೋದೇನು? ಆಗ ಲೋಕ ತನಿಖೆ ಆಗಬೇಕು ಅಂತ ಒತ್ತಡ ಹೇರಿದ್ರು. ಆ ನಂತರ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟ ಬಳಿಕ FIR 1 ಗಂಟೆ ಒಳಗೆ ಅವರು ಹೈಕೋರ್ಟ್ ಮೆಟ್ಟಿಲೇ ಇರ್ತಾರೆ, ಸಿಬಿಐ ತನಿಖೆ ಆಗಬೇಕು, ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಇವರು ನ್ಯಾಯಾಲಯದ ಮೇಲೆ ಯಾವ ರೀತಿಯ ನಂಬಿಕೆ ಇಟ್ಟಿದ್ದಾರೆ? ಸಿಬಿಐ ತನಿಖೆ ಆಗಬೇಕು ಅಂತ ಒತ್ತಡ ಹೇರುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಪ್ರಕ್ರಿಯೆಗಳಿದೆಯಲ್ಲ, ಅದನ್ನೇ ಇವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ನ ಕಾಲಾವಕಾಶವನ್ನ ಅಥವಾ ಆ ಪ್ರಕ್ರಿಯೆಗಳಿಗೆ ಅಗೌರವ ತೋರಿಸ್ತಾ ಇದ್ದಾರೆ, ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಪ್ರಕರಣ ಹೀಗಿರುವಂತಹ ಸಂದರ್ಭದಲ್ಲಿ ಕೋರ್ಟ್ ಯಾವುದೇ ಕಾರಣಕ್ಕೂ ಅದನ್ನ ಮಾನ್ಯ ಮಾಡಬಾರ್ದು, ಆ ಅರ್ಜಿಯನ್ನ ಪರಿಗಣಿಸಬಾರ್ದು. ಇಲ್ಲಿ ಅವರ ಉದ್ದೇಶ ಏನು? ಮುಖ್ಯಮಂತ್ರಿಗೆ ಮುಜುಗರ ಮಾಡಬೇಕು ಅನ್ನುವಂತಹ ಪ್ರಯತ್ನ ಒಂದ್ ಕಡೆ, ಮತ್ತೊಂದು ಕಡೆ ಇಲ್ಲಿ ಯಾರ ಆರೋಪಿಗಳ ಸ್ಥಾನದಲ್ಲಿದ್ದಾರಲ್ಲ ಅವರುಗಳನ್ನು ಹೇಗಾದ್ರೂ ಮಾಡಿ ದೋಷಿಗಳು ಅಂತ ಹೇಳಬೇಕು ಅನ್ನುವಂತಹದೇ ಉದ್ದೇಶ ಇದೆ ಇವ್ರದ್ದು. ಸ್ನೇಹಮಯಿ ಕೃಷ್ಣ ಅವರ ನಡತೆ ಬಗ್ಗೆನೇ ಇಲ್ಲಿ ಅನುಮಾನ ಇದೆ. ಲೋಕ FIR ದಾಖಲಿಸಿದ ದಿನವೇ ಸಿಬಿಐ ತನಿಖೆಗೆ ಕೋರಿ ಇವರು ಅರ್ಜಿಯನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಕಾಣದ ಉದ್ದೇಶಕ್ಕಾಗಿ ಪ್ರಕರಣವನ್ನ ದಾಖಲಿಸಿದಂತೆ ಕಾಣಿಸ್ತಾ ಇದೆ. ಯಾವ ಉದ್ದೇಶದಿಂದ ಇವರ ದೂರನ್ನ ಒಪ್ಪಬೇಕು ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಆ ಸಂದರ್ಭದಲ್ಲಿ ನಾಗಪ್ರಸನ್ನ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ದುಷ್ಯಂತ್ ದವೆ ಅವರಿಗೆ. ನಿಮ್ಮ ವಾದ ಮಾಡ್ತಾ ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಹೇಳಿ, ಇಲ್ಲಿ ಸಿಬಿಐಗೆ ಕೊಡಬೇಕೋ ಬೇಡವಾ, ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಈಗ ಅದರ ಜೊತೆಗೆ ನಾಗಪ್ರಸನ್ನ ಅವರು ಹೇಳ್ತಾರೆ, ಈಗಾಗಲೇ ಪೊಲೀಸರು ತನಿಖಾ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದಾರೆ, ಈಗಾಗಲೇ ಅದನ್ನ ರಿಪೋರ್ಟ್ ಅನ್ನು ನೀಡಲಾಗಿದೆ, ವರದಿಯನ್ನ ಏನ್ ಸಲ್ಲಿಸಿದ್ದಾರೆ, ವರದಿಗಳನ್ನ ಪರಿಶೀಲಿಸ್ತೇವೆ, ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮೇಲ್ಮನವಿಯ ವಿಚಾರಗಳು ಬೇಡ ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರೆ. ಹಾಗೇನೆ ಅನೇಕ ದಾಖಲೆಗಳ ವಿಚಾರವನ್ನ ಕೂಡ ಈಗ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲಿ ಕೇಳ್ತಾರೆ. ಹಲವು ದಾಖಲೆಗಳನ್ನ ಕೋರ್ಟ್ ಮುಂದೆ ಇಟ್ಟಿಲ್ಲ, ಸಿಬಿಐಗೆ ವಹಿಸಿದ್ರೆ ವಿನಾಕಾರಣ ತನಿಖೆ ಎದುರಿಸಬೇಕಾಗತ್ತೆ ಅಂತ ಹೇಳಿ ದುಷ್ಯಂತ್ ದವೆ ಅವರು ವಾದವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ.